ಈಗ ಈ ಸ್ಲೀವ್ ಡಿಸೈನ್ನ ಸ್ಟಿಚಿಂಗ್ ಮಾಡೋದು ಸ್ಟಾರ್ಟ್ ಮಾಡೋಣ. ಇದು ಮೇನ್ ಕ್ಲಾತ್, ಇದು ಲೈನಿಂಗ್ ಕ್ಲಾತ್. ಲೈನಿಂಗ್ ಕ್ಲಾತಿಗೆ ಈ ಥರ ಶೇಪ್ ಕಟ್ ಮಾಡ್ಕೊಳ್ಳೋಣ. Sign me up and tell me about the people that you know who are trying to feel alive. ಈ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ ಇದನ್ನ ಕಟ್ ಮಾಡಿಬಿಡಬೇಕು. ಈಗ ಈ ಎಡ್ಜಸ್ ಇರುತ್ತಲ್ಲ ಇಲ್ಲೊಂದೊಂದು ಕಚ್ಚಿ ಹಾಕಬೇಕು. ಈ ಥರ ರೌಂಡ್ ಶೇಪ್ ಇದ್ದಲ್ಲೆಲ್ಲ ಒಂದೊಂದು ಸಣ್ಣದು ಕಚ್ಚಿ ಹಾಕಿ ಇದನ್ನು ಇದರಲ್ಲಿ ಈ ಥರ ರೊಟೇಟ್ ಮಾಡಬೇಕು. ನೋಡಿ ಶೇಪ್ ಈ ಥರ ಬಂದಿದೆ. ಈಗ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕಬೇಕು. ಅದಕ್ಕೂ ಮುಂಚೆ ಇದು ಸರೌಂಡಿಂಗ್ ಏನಿದೆಯಲ್ಲ ಅದನ್ನೆಲ್ಲ ಒಂದು ಸ್ಟಿಚ್ ಹಾಕಿ ಲೈನಿಂಗ್ ಮತ್ತು ಮೇನ್ ಕ್ಲಾತ್ನ ಜಾಯಿಂಟ್ ಮಾಡ್ಕೊಂಡ್ಬಿಡೋಣ. ಸರೌಂಡಿಂಗ್ ಒಂದು ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಉಳಿದಿರೋ ಕ್ಲಾತ್ನ ನೀಟಾಗಿ ಕಟ್ ಮಾಡ್ಕೊಂಡು ಬಿಡಬೇಕು. ಈಗ ಮಿಡಲ್ ಬೌ ಮಾಡೋದು ಹೇಳ್ಕೊಡ್ತೀನಿ ಈಸಿಯಾಗಿ. ಫಸ್ಟು ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದ್ರ ಮೇಲೆ ಈ ಥರ ಮಾಡಿ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕಬೇಕು. ಆದರೆ ಇದು ಸೀದಾದಲ್ಲಿ ಮಾಡಬಾರ್ದು, ಉಲ್ಟಾ ಕ್ಲಾತಲ್ಲಿ ಮಾಡಬೇಕು. ಆಮೇಲೆ ಟರ್ನ್ ಮಾಡಬೇಕು. ಈ ಎಡ್ಜಸ್ ಇರುತ್ತಲ್ಲ ಇದು ಕಟ್ ಮಾಡಬೇಕಂದ್ರೆ ಶೇಪು ಚೆನ್ನಾಗಿ ಬರುತ್ತಾ. ಈ ಥರ ಟರ್ನ್ ಮಾಡಬೇಕು. ಈ ಥರ ಮಾಡಿ ನೋಡಿ ಬೌ ರೆಡಿ ಆಗಿದೆ. ಈ ಥರ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಕರೆಕ್ಟ್ ಮಿಡಲಲ್ಲಿ ಒಂದು ದಾರ ತಗೊಂಡು ಸುತ್ತಬಿಡಬೇಕು. ಈಗ ಈ ಥರ ಇರುತ್ತಲ್ಲ, ಸೂಜಿ ದಾರ ತಗೊಂಡು ಮಿಡಲಲ್ಲಿ ಒಂದು ಲೈನ್ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಈ ಥರ ಎಳೆದು ಮಿಡಲಿದ ಒಂದು 4 ಸುತ್ತು ಸುತ್ತಿ ಇಲ್ಲೇ ಒಂದು ಗಂಟು ಹಾಕೊಂಡ್ಬಿಡ್ಬೇಕು.
ನೋಡಿ ಬೌ ರೆಡಿಯಾಗಿದೆ. ಈ ಬೌನ ಈ ಥರ ಮಿಡಲಲ್ಲಿ ಅಡ್ಜಸ್ಟ್ ಮಾಡಬೇಕು. ಇಲ್ಲಿ ಮೇಲೆ ಒಂದು ಸ್ಟಿಚ್ ಹಾಕ್ಬಿಡ್ಬೇಕು. ನಿಮಗೆ ಹೊಲಿಯೋಕ್ಕಲ್ಲ ಒಂದು ಸ್ವಲ್ಪ ಡಿಫಿಕಲ್ಟ್ ಅನಿಸಿದರೆ ಇಲ್ಲಿ ನೀವು ಪಿನ್ಸ್ ಹಾಕೊಂಬಿಡಿ. ಇದು ಸ್ಟಾರ್ಟಿಂಗ್ ಇರುತ್ತಲ್ಲ, ಇಲ್ಲಿ ಒಂದು ಸ್ವಲ್ಪ ರಫ್ ಮಾಡ್ಕೊಳ್ಳಿ. ಈ ಥರ ಕಂಪ್ಲೀಟ್ ಈ ಥರ ಸ್ಟಿಚ್ ಮಾಡಿದ ಮೇಲೆ ಈ ಪಿನ್ಸ್ನ ರಿಮೂವ್ ಮಾಡಿ ನೋಡಿ, ಬ್ಯೂಟಿಫುಲ್ ಹ್ಯಾಂಡ್ ಡಿಸೈನ್ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೂ ಯಾರಾದರೂ ನನ್ನದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಒಂದಿಷ್ಟು ಮಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.